Hello students, we continue the chapter production. We continue the chapter production, the new topic that is the law of variable proportion related to production. The law of variable proportion occupies an important place in economic theory. It is also known as law of proportionality. This law or theory is very important related to production. Keeping other factor fixed, the law explains the production function with one factor variable. In the short run, when output of a commodity is sought to be increased, the law of variable proportion comes into operation. ಉತ್ಪಾದನಾ ಚಟುವಟಿಕೆಗಳಲ್ಲಿ ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಬದಲಾಗುವ ಪರಿಮಾಣದ ನಿಯಮ ಏನಿದೆ ಅದು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿ. Therefore, when the number one factor is increased or decreased, while other factors are constant, the proportion between factors are altered. For instance, there are two factors of production, land and labor. ಉತ್ಪಾದನಾಂಗಗಳಲ್ಲಿ ಒಂದು ಉತ್ಪಾದನಾಂಗವನ್ನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದಾಗ ಬೇರೆ ಉತ್ಪಾದನಾಂಗಗಳು ಸ್ಥಿರವಾಗಿರ್ತವೆ. ಹಾಗೆ ಉಳಿದಂಥ ಫ್ಯಾಕ್ಟರ್ಸನ್ನು ಪ್ರಮಾಣವನ್ನು ಬದಲಾವಣೆ ಮಾಡಲಾಗುತ್ತೆ. ಇಲ್ಲಿ ಎರಡನ್ನ ಉದಾಹರಣೆ ತೆಗೆದುಕೊಂಡಿದ್ದೀವಿ, ಲ್ಯಾಂಡ್ ಆ್ಯಂಡ್ ಲೇಬರ್. ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ಬದಲಾಗುವ ಪರಿಮಾಣದ ನಿಯಮವನ್ನು ವಿವಿಧ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. As the proportion of the factor in a combination of factors is increased after a point, first the marginal and the average product that factor will diminish. ಬೆನ್ಹಾಮ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗ ಫಸ್ಟ್ ಮಾರ್ಜಿನಲ್ ಆ್ಯಂಡ್ ಅವರೇಜ್ ಪ್ರಾಡಕ್ಟ್ ಫಸ್ಟ್ the marginal, then the average product, that factor will diminish. ಇದೇ ರೀತಿ ಇನ್ಕ್ರೀಸ್ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಅವುಗಳು ಇಳಿಮುಖವಾಗ್ತವೆ. ಮತ್ತೊಬ್ಬರು ಸ್ಯಾಮ್ಯುಯಲ್ಸನ್ ರವರು ಏನು ಹೇಳ್ತಾರೆ ಅಂದರೆ, an increase in some inputs related to other fixed inputs will in a given state of technology cause output to increase, but after a point the extra output resulting from the same additions of extra inputs will become less and less. ಸ್ಯಾಮ್ಯುಯಲ್ಸನ್ ಏನು ಹೇಳ್ತಾರಪ್ಪ ಅಂತಂದರೆ, ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಗೆ ಸಮ್ ಇನ್ಪುಟ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗೆ ಫಿಕ್ಸ್ಡ್ ಇನ್ಪುಟ್ಸ್ಗೆ ಹೋಲಿಕೆ ಮಾಡ್ತಾರೆ. ಸ್ಥಿರ ಉತ್ಪಾದನಾಂಗಗಳಿಗೆ ಸಂಬಂಧಪಟ್ಟ ಹಾಗೆ ಬದಲಾಗುವ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡ್ತಾ ಹೋದಾಗೆ ಇನ್ ದಿ ಗಿವನ್ ಸ್ಟೇಟ್ ಆಫ್ ಟೆಕ್ನಾಲಜಿ, ಅವರೊಂದು ಸೆಟ್ರಿಸ್ ಪ್ಯಾರಬಿಸ್ ಕಾನ್ಸೆಪ್ಟ್ ಹೇಳ್ತಾರೆ. ಅದು ತಂತ್ರಜ್ಞಾನ ಸ್ಥಿರವಾಗಿದ್ದ resulting from the same addition of extra inputs will become less and less. ಆ ಉತ್ಪನ್ನ ಏನಿದೆ ಅದು ಎಕ್ಸ್ಟ್ರಾ ಇನ್ಪುಟ್ಸಿಂದ ಬರ್ತಕ್ಕಂಥ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮತ್ತೊಬ್ಬರು ಲೆಫ್ಟ್ವಿಚ್, ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಸ್ಟೇಟ್ಸ್ ದಟ್ ಇಫ್ ದ ಇನ್ಪುಟ್ಸ್ ಆಫ್ ಒನ್ ರಿಸೋರ್ಸ್ ಈಸ್ ಇನ್ಕ್ರೀಸ್ಡ್ ಬೈ ಈಕ್ವಲ್ ಇಂಕ್ರಿಮೆಂಟ್ ಪರ್ ಯೂನಿಟ್ ಆಫ್ ಟೈಮ್ ವೈಲ್ ದ ಇನ್ಪುಟ್ಸ್ ಆಫ್ ಅದರ್ ರಿಸೋರ್ಸಸ್ ಆರ್ ಹೆಲ್ಡ್ ಕಾನ್ಸ್ಟೆಂಟ್, total output will increase, but beyond some point the resulting output increases will become smaller and smaller. ಇವರು ಅದೇ ರೀತಿ ಹೇಳ್ತಾರೆ, ಇನ್ಪುಟ್ಸ್ ಆಫ್ ರಿಸೋರ್ಸಸ್ ಇನ್ಕ್ರೀಸ್ಡ್ ಬೈ ಈಕ್ವಲ್ ಇನ್ಕ್ರಿಮೆಂಟ್, ಇನ್ಪುಟ್ಸನ್ನು ಸಮ ಪ್ರಮಾಣದಲ್ಲಿ ಹೆಚ್ಚಳ ಮಾಡ್ತಾ ಹೋದ ಹಾಗೆ ಅದರ್ ರಿಸೋರ್ಸಸ್ ಕಾನ್ಸ್ಟೆಂಟ್ ಇದ್ದ ಹಾಗೆ ಟೋಟಲ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ, ಬಟ್ ಬಿಯಾಂಡ್ ಸಮ್ ಪಾಯಿಂಟ್ ರಿಸಲ್ಟಿಂಗ್ ಔಟ್ಪುಟ್ ಇನ್ಕ್ರೀಸಸ್ ವಿಲ್ ಬಿಕಮ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್. ಸೊ ಟೋಟಲ್ ಪ್ರೊಡಕ್ಷನ್ನು ಟೋಟಲ್ ಔಟ್ಪುಟ್ ಹೆಚ್ಚಾಗುತ್ತೆ, ಬಟ್ ಇಟ್ ಇನ್ಕ್ರೀಸಸ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್. ಒಟ್ಟು ಉತ್ಪಾದನೆ ಇಳಿಮುಖ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅಸಂಪ್ಷನ್ಸ್. ಸ್ಟೂಡೆಂಟ್ಸ್, ನಮಗೆ ಗೊತ್ತಿದೆ ಎಕನಾಮಿಕ್ಸಲ್ಲಿ ಯಾವುದೇ ಲಾಸ್ ಅಥವಾ ಪ್ರಿನ್ಸಿಪಲ್ಸನ್ನು ಥಿಯರೀಸನ್ನು ಆನ್ ದಿ ಬೇಸಿಸ್ ಆಫ್ ಅಸಂಪ್ಷನ್ಸ್. ಲೈಕ್ವೈಸ್ the law of variable proportions also based on the following assumptions. One is constant technology. The test of technology is assumed to be given and constant. If there is an improvement technology, the production function will be moved upward.
ಇಲ್ಲಿ ಉತ್ಪಾದನೆ ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ಅಂತೇಳಿ ಭಾವಿಸ್ಕೊಳ್ಳಾಗುತ್ತೆ. ಒಂದು ವೇಳೆ ಬದಲಾವಣೆ ಆದರೆ ಉತ್ಪಾದನಾ ಬಿಂಬಕ ಮೇಲ್ಮುಖವಾಗಿ ಚಲಿಸ್ತಕ್ಕಂಥ ಸಾಧ್ಯತೆ ಇರ್ಬೋದು. ಫ್ಯಾಕ್ಟರ್ ಪ್ರಪೋರ್ಷನ್ಸ್ ಆರ್ ವೇರಿಯಬಲ್. ಈ ಫ್ಯಾಕ್ಟರ್ ಪ್ರಪೋರ್ಷನ್ಸ್ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನುವಂಥ ಅಸ್ಯೂಮನ್ನು ಮಾಡಲಾಗಿದೆ. ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಟು ಬಿ ಕಂಬೈನ್ಡ್ ಫಿಕ್ಸ್ಡ್ ಪ್ರಪೋರ್ಷನ್ ಇದ್ದರೆ ಆಗೋದಿಲ್ಲ. ಹೋಮೋಜಿನಸ್ ಫ್ಯಾಕ್ಟರ್ ಪ್ರೊಡಕ್ಷನ್ಸ್, ಎಲ್ಲ ಉತ್ಪಾದನಾಂಗಗಳು ಏಕರೂಪವಾಗಿರ್ತವೆ. ಈಚ್ ಯೂನಿಟ್ ಇಸ್ ಅನ್ ಐಡೆಂಟಿಕಲ್ ಇನ್ ಕ್ವಾಲಿಟಿ ಅಮೌಂಟ್ ವಿತ್ ಅದರ್ ಯೂನಿಟ್. ಬಿಕಾಸ್ ಒಂದು ಇಫ್ ಇಟ್ ಈಸ್ ಹೆಟರೋಜಿನಿಯಸ್, ದ ಲಾ ಈಸ್ failure. Short run, the law operates in the short run when it is not possible to vary all factors inputs. Okay. ಈ 4 ಅಸಂಪ್ಷನ್ಸನ್ನು ಇಟ್ಕೊಂಡು ಈ ಲಾನ ಹೇಳಲಾಗುತ್ತೆ. ಈಗ ನಾವು ಈ ಲಾನ ಎಕ್ಸ್ಪ್ಲನೇಷನ್ ಮಾಡೋದಾದರೆ, ಹಿಯರ್ in order to understand the law of variable proportion, we take examples of agriculture. Suppose land and labor are the only 2 factors of production ಅನ್ನುವಂಥದ್ದನ್ನು ನಾವು ನೋಡೋದಾದರೆ, by keeping land is a fixed factor, the production of variable factor labor is shown in the help of the following table. ಇದನ್ನು ನಾವು ಈ ಟೇಬಲ್ ಮೂಲಕ ನೋಡ್ತೇವೆ. ಸೊ ಇಲ್ಲಿ ಟೇಬಲ್ ಕಾಣುತ್ತೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಹಿಯರ್ ಯೂನಿಟ್ಸ್ ಆಫ್ ಲ್ಯಾಂಡ್ 10 acres ದಟ್ ಈಸ್ ಫಿಕ್ಸ್ ಇದೆ. ಯೂನಿಟ್ಸ್ ಆಫ್ ಲೇಬರನ್ನು ಮಾತ್ರ ಇಲ್ಲಿ ಹೆಚ್ಚಿಗೆ ಮಾಡ್ತಾ ಹೋಗಲಾಗುತ್ತೆ. ಆ ಸಮಯದಲ್ಲಿ ಟೋಟಲ್ ಪ್ರೊಡಕ್ಷನ್ ಇಲ್ಲಿ ನಿರಂತರವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ in smaller amount total production increases, but average production in the beginning that is increasing, then decreasing. So marginal production also same thing, at the beginning increases, then it comes to decreases, and sometimes it goes to equal, then it goes to negative. So from the table it is clear that there are 3 stages of the law of variable proportion. You see in students, there is a in the last column we see there are 3 flower brackets. So that shows there are 3 stages of proportion. In first stage, average production increases. There are more doses of labor and capital employed with fixed factors. You see that total product, average product, marginal product increases, but average product and marginal product increases up to 40 units. Later on, both start decreasing because proportion of acres of land was sufficient and is not properly used. This is the end of the first stage. So first stage ಅಲ್ಲಿ ಎಲ್ಲವೂ ಸಹ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅಲ್ಲಿಗೂ ಒಂದು 40 units ವರೆಗೂ ಇದು ಹೆಚ್ಚಾಗ್ತಕ್ಕಂಥ ಕಾಣ್ತದೆ. The second stage starts from where first stage ends, or where AP is equal to M. Second stage ಯಾವಾಗ ಪ್ರಾರಂಭ ಆಗುತ್ತೆ, AP MPಗೆ ಸಮನಾದಂಥ ಸಂದರ್ಭದಲ್ಲಿ ಆಗುತ್ತೆ. ಇನ್ ದಿಸ್ ಸ್ಟೇಜ್ ಆವರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಸ್ಟಾರ್ಟ್ ಫಾಲಿಂಗ್. ಆ ಸ್ಟೇಜಲ್ಲಿ AP MP ಫಾಲಿಂಗ್ ಆಗುತ್ತೆ. ವಿ ಶುಡ್ ನೋಟ್ ದಟ್ ಮಾರ್ಜಿನಲ್ ಪ್ರಾಡಕ್ಟ್ ಫಾಲ್ಸ್ ಅಟ್ ಎ ಫಾಸ್ಟರ್ ರೇಟ್ ದ್ಯಾನ್ ಆವರೇಜ್ ಪ್ರಾಡಕ್ಟ್. Here total product increases at diminishing rate. It is also maximum at 70 units of labor, where marginal product becomes 0, while average product is never 0 or negative. ಎಲ್ಲಿವರೆಗೂ ಟೋಟಲ್ ಪ್ರಾಡಕ್ಟು ಹೆಚ್ಚಿಗೆ ಇರುತ್ತಂದರೆ ಗರಿಷ್ಠ 70 ಯೂನಿಟ್ಸ್ವರೆಗೂ. ಆ ಟೈಮಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ 0 ಇರುತ್ತೆ, ಆದರೆ ಆವರೇಜ್ ಪ್ರಾಡಕ್ಟು 0 ಅಥವಾ ನೆಗೆಟಿವ್ ಆಗಲಿ. ದ ಥರ್ಡ್ ಸ್ಟೇಜ್ ಬಿಗಿನ್ಸ್ ವೇರ್ ಸೆಕೆಂಡ್ ಸ್ಟೇಜ್ ಎಂಡ್ಸ್. ದ ಸ್ಟಾರ್ಟ್ಸ್ ಫ್ರಮ್ 8th ಯೂನಿಟ್. Here marginal product is negative and total product okay, here marginal negative and total product falls, but average product is still positive. At this stage, any additional dose leads to positive nuisance because additional dose leads to negative marginal productivity. Last stage ಅಲ್ಲಿ marginal productivity shows. The showing of marginal productivity, what we say that is negative, that clearly shows there is a negative marginal productivity. Now we see this law in the graphical presentation. First we see the graphical presentation. Here we show in x-axis number of labors, in y-axis production. You see that
There are stages, that is first, second, third. Students, we observe the curves. This is TP curve, this is AP curve, this is MP curve. Here you observe, students, that total production curve increases decreasing rate. It goes on increasing, then it will be constant, then it decreases. But you see AP curve, so it begins average product, it goes on increasing, then it goes to decreasing. But marginal product curve, in initial stage there is a increasing, then decreasing. When the total product is maximum, the marginal product will be zero. When the total product curve becomes decreasing, marginal product also negative. It is very important point. Once again we explain this graphical presentation. Y-axis we measured number of laborers where quantity of product is shown on Y-axis. TP is total product curve up to point E. Total product is increasing at increasing rate. So you observe the student, up to E, total product curve increasing at increasing rate. Then between points E and G, it is increasing at a decreasing rate. Student, you see in E and F, this is increasing, but increasing at a decreasing rate. Between here, marginal product has start falling, where the total product increasing at decreasing rate, marginal product is falling. At point G, when 7 units of labor are employed, total product is maximum while marginal product is zero. Thereafter it begins to diminish corresponding to negative marginal. In the lower part of figure, MP is marginal product curve. You observe here, when the total product curve increasing at decreasing rate, then after the marginal product curve will decrease. Up to point H, the marginal product increases. Up to H, marginal product increases. At point H, when 3 units of laborers are employed, it is maximum. After that, marginal product begins to decrease. Before point I, marginal product becomes 0 at point C and it turns negative. AP curve represents average product before point I. Average product is less than marginal product. At point I, average product is maximum up to point T. Average product increases, but after that it starts diminish. Okay. So this is how the law of variable proportions means the land is fixed factor when the variable factor labor increasing in the production process. The beginning, the production is become increasing, then it decreasing, then go to negative. We see the 3 stages of law. That is, one is first stage, second stage, and third stage. The first stage starts from point O and the ends to point F.